ನಮಸ್ಕಾರ ಪ್ರಿಯ ವೀಕ್ಷಕರೇ. ಹೇಳಿ ಹೋಗು ಕಾರಣ ಎಂಬುದು ಬರೀ ಶೀರ್ಷಿಕೆಯಲ್ಲ, ಅದು ಒಂದು ಪ್ರಶ್ನೆ. ನೀನು ಹೊರಟು ಹೋಗ್ತಾ ಇದೆಯಾ? ದೆನ್ ಅಟ್ಲೀಸ್ಟ್ ಹೇಳಿ ಹೋಗು ಕಾರಣ. ಈ ಸಾಲು ಪ್ರತಿಯೊಬ್ಬರ ಜೀವನಕ್ಕೂ ಎಲ್ಲೋ ಒಂದು ಕಡೆ ತಟ್ಟದೇ ಇರೋದು. ಈ ಕಥೆಯ ಸಾರಾಂಶ ಏನಂದ್ರೆ, ಈ ಕೃತಿ ಮೂಲತಃ ಒಂದು ಸಂಬಂಧದ ಕತೆ. ಆದರೆ ಇದು ಸಾಮಾನ್ಯ ಪ್ರೇಮ ಕಥೆಯಲ್ಲ. ಸ್ಟೋರಿ ಸಿಂಪಲ್ ಇದೆ, ಬಟ್ ಪೇನ್ ಸಿಂಪಲ್ ಇಲ್ಲ. ಟೂ ಪೀಪಲ್, ಒನ್ಸ್ ಕ್ಲೋಸ್, ಒನ್ಸ್ ಇನ್ಸೆಪರಬಲ್, ದೆನ್ ಸಡನ್ಲಿ ಒನ್ ಪರ್ಸನ್ ಲೀವ್ಸ್. ಯಾವುದೇ ಪ್ರಾಪರ್ ಎಕ್ಸ್ಪ್ಲನೇಷನ್ ಇಲ್ಲ, ನೋ ಕ್ಲೋಸರ್, ಜಸ್ಟ್ ಸೈಲೆನ್ಸ್. ಉಳಿದಿರುವಂತಹ ವ್ಯಕ್ತಿ, ವಾಸ್ ಐ ನಾಟ್ ಎನಫ್? ವಾಸ್ ಎವ್ರಿಥಿಂಗ್ ಎ ಲೈ? ಆರ್ ಈಸ್ ಲವ್ ಇಟ್ ಸೆಲ್ಫ್ ಟೆಂಪರರಿ? ಇದು ಯಾವುದಕ್ಕೂ ಬೆಳಗೆರೆಯವರು ಉತ್ತರ ಕೊಡೋದಿಲ್ಲ. ಈ ಪ್ರಶ್ನೆಗಳಿಂದ ಉಂಟಾಗಿರುವಂಥ ಒಂದು ಗಾಯದ ಒಂದು ನೋವನ್ನು ಅನುಭವಿಸೋದಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಪ್ರೀತಿ ಇದೆ, ಆದರೆ ಅದಕ್ಕಿಂತ ಹೆಚ್ಚು ನೋವಿದೆ. ನಂಬಿಕೆ ಇದೆ, ಆದರೆ ಅದಕ್ಕಿಂತ ದೊಡ್ಡ ವಂಚನೆ ಇದೆ. ಆ ವಂಚನೆಯ ಮಾತುಗಳಿದ್ದಾವೆ, ಆದರೆ ಅವುಗಳ ಮಧ್ಯೆ ತುಂಬ ಮೌನ ಕೂಡ ಇದೆ. ಕತೆ ವ್ಯಕ್ತಿಗಳ ಸುತ್ತ ತಿರುಗ್ತಾ ಇರುತ್ತೆ, ಆದರೆ ನಿಜವಾಗಿ ಇದು ಮನಸ್ಸಿನ ಒಳಗಡೆಯ ಪ್ರಯಾಣ. ಯಾರೋ ಒಬ್ನು ಹೊರಟು ಹೋಗ್ತಾನೆ. ಹಿಂದೆ ಉಳಿದವನು ಪ್ರಶ್ನೆಗಳನ್ನಷ್ಟೇ ಅಲ್ಲ, ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಬರ್ತಾನೆ. ಯಾಕೆ ಹೀಗಾಯಿತು? ಯಾರು ತಪ್ಪು ಮಾಡಿದ್ರು? ತಪ್ಪನ್ನೋದೇ ಏನಾದರೂ ಇದೆಯಾ? ನಾನು ತಪ್ಪು ಮಾಡಿದ್ದೀನಾ? ಈ ಪ್ರಶ್ನೆಗಳೇ ಈ ಪುಸ್ತಕದ ಒಂದು ಆತ್ಮ.